ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ಸ್ವಾಗತ. ಅಕ್ಟೋಬರ್ ತಿಂಗಳ ವೃಶ್ಚಿಕ ರಾಶಿಯ ಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಆರೋಗ್ಯ. ಅಕ್ಟೋಬರ್ ತಿಂಗಳ ಆರೋಗ್ಯ ಫಲಗಳಲ್ಲಿ ಹೇಳೋದಾದ್ರೆ ಆರೋಗ್ಯ 3, ಅನಾರೋಗ್ಯ 5. ಇದರಿಂದ ಏನು ಬರ್ತಾ ಇದೆ? ಆರೋಗ್ಯ 3, ಅನಾರೋಗ್ಯ 2. ಆರೋಗ್ಯದ ಕಡೆ ಒಂದು ಸ್ವಲ್ಪ ಗಮನ ಬೇಕು. ಆದಾಯ ವ್ಯಯ, ಏನ್ ಖರ್ಚು ಕ್ರೋಢೀಕರಣಗಳು ಅಂದ್ರೆ ಏನಾಗಿದೆ, ಗೃಹದಲ್ಲಿ ತರುವಂತಹ ಹಣ ಮತ್ತೆ ಖರ್ಚು ಮಾಡುವಂಥದ್ದು. ಆದಾಯ ಬಂದು 8, ಖರ್ಚು ಬಂದು 14. ಅಂದ್ರೆ ನಿಮಗೆ ಒಂದಷ್ಟು 6 ರೂಪಾಯಿ ಖರ್ಚು ಇರುತ್ತೆ. ಹಾಗಾಗಿ ಒಂದಷ್ಟು ರಾಜಪೂಜಂ ರಾಜಕೋಪ ಅಂತ ಹೇಳ್ತೀವಿ, ಒಂದಷ್ಟು ಫಲಗಳು, ವರ್ಷಾದಿ ಫಲಗಳಲ್ಲೂ ತಿಂಗಳ ಮಾಸಕ ಫಲಗಳನ್ನು ಸಹ ತಿಳಿಸೋದಾದ್ರೆ ನಿಮ್ಗೆ ಏನಾಗಿದೆ, ಒಂದಷ್ಟು ವೃತಂ ತಿರುಗಾಡಂ ವೃತ ಖರ್ಚು ಅಂದ್ರೆ ನೀವು ದುಡಿಯೋದಕ್ಕಿಂತ ಎಕ್ಸ್ಪೆಷಲ್ ಖರ್ಚು ಮಾಡುವಂಥದ್ದು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಈ ತಿಂಗಳ ಪ್ರಥಮವಾಗಿ ನಾವು ಹೇಳಬೇಕು ಅಂತಂದ್ರೆ ಗುರು ಒಂದಷ್ಟು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಹೋದಂತಹ ಒಂದು ಅಮಾವಾಸ್ಯೆಯಿಂದ, ಮಹಾಲಯ ಪಕ್ಷದ ಅಮಾವಾಸ್ಯೆಯಿಂದ ಬರುವ ಬಲಿಪಡ್ಡೆ ಅಮಾವಾಸ್ಯೆ ತನಕ ನಿಮಗೆ ತಿಳಿಸೋದಾದ್ರೆ ಒಂದಷ್ಟು ಗುರು ನಿಮಗೆ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸಹ ನಿಮ್ಗೆ ಒಂದಷ್ಟು ವಿಶೇಷ ಫಲಗಳನ್ನು ಸಹ ಕೊಡ್ತಾರೆ ಗುರು. ಆದ್ರೆ ಶನಿ ವರ್ಷ ಪೂರ್ತಿ ಜೊತೆಗೆ ಈ ಮಾಸಿಕದಲ್ಲೂ ಪೂರ್ಣ ನಿಮ್ಗೆ ಏನಾಗಿದ್ರೆ ಅಶುಭ ಸ್ಥಾನದಲ್ಲಿ ಇರ್ತಾರೆ ಶನಿ. ಅಶುಭ ಸ್ಥಾನದಲ್ಲಿ ಇದ್ದಾಗ ಏನಾಗುತ್ತೆ ಅಂದಾಗ ಅಪನಿಂದನೆಗಳಿಗೆ ನೀವು ಗುರಿಯಾಗಂಥದ್ದು, ಒಂದಷ್ಟು ಕೋಪ, ಒಂದಷ್ಟು ಹಠ, ನಿಷ್ಠೂರವಾಗಿ ಮಾತಾಡಂತಹ ಗುಣಗಳನ್ನು ನೀವು ಬೆಳೆಸ್ಕೊಂಡಿದ್ದೀರಿ ಆಲ್ರೆಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಮಾತು, ಇದರಿಂದ ಏನಾಗುತ್ತೆ ಅಂದಾಗ ಒಂದಿಷ್ಟು ಸಮಸ್ಯೆಗಳಿಗೆ, ಕೌಟುಂಬಿಕದಲ್ಲಿ ಒಂದಿಷ್ಟು ಕಲಹಗಳು, ಜೀವನದಲ್ಲಿ ಒಂದಿಷ್ಟು ಮಾತುಕತೆಗಳು, ದಾಂಪತ್ಯದಲ್ಲಿ ಒಂದಿಷ್ಟು ಜಗಳಗಳು, ಕುಟುಂಬದಲ್ಲಿ ನಾನೇ ವಿಭಿನ್ನವಾಗಿರ್ತೀನಿ ಅನ್ನೋಂಥದ್ದು, ನಿಮ್ಮ ಅಡಿಗೆ ನೀನೇ ಮಾಡ್ಕೊಂಡು ಊಟ ಮಾಡುವಂಥದ್ದು, ಈ ಮಟ್ಟಿಗೆ ಒಂದಷ್ಟು ಘಾಸಿಗಳನ್ನ ಬೆಳೆಸ್ಕೊಂತೀನಿ. ನಿಮ್ಮನ್ನ ಎಷ್ಟು ತಟ್ಟೆ ಮಾತಾಡಿಸ್ತಿರ್ತಾರೋ, ಒಳ್ಳೇದನ್ನ ಹೇಳಕ್ ಬರ್ಲಿ ಕೆಟ್ಟದನ್ನ ಹೇಳಕ್ ಬರ್ಲಿ, ನೀವು ಒಂದು ಸ್ವಲ್ಪ ಅಗ್ರೆಸ್ ಆಗಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ. ಹಾಗಾಗಿ ಒಂದಷ್ಟು ಎಚ್ಚರಿಕೆಯಿಂದ ಮಾತುಕತೆಗಳನ್ನಾಡಿ ಎಲ್ಲರ ವಿಶ್ವಾಸದಲ್ಲಿ ಇಟ್ಕೊಳ್ಳುವಂಥದ್ದು ಶುಭ ಅಂತ ತಿಳಿಸ್ಕೊಳ್ಬೇಕಾಗತ್ತೆ. ಇನ್ನೂ ಒಂದು ಮಾತನ್ನ ಹೇಳ್ಕೋಬೇಕು ಅಂತಂದ್ರೆ, ನಿಮ್ಮ ಕುಟುಂಬದಲ್ಲಿ ನೀವೆತ್ತ ಮಕ್ಕಳ ಜೊತೆ ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮಕ್ಕಳ ಜೊತೆ ಒಂದಿಷ್ಟು ಕಲಹಗಳನ್ನ ಮಾಡ್ಕೊಂತೀರಿ. ಅಂದ್ರೆ ಏನಾಗಿದೆ ಅಂತಂದಾಗ ಮಕ್ಕಳಿಗೆ ಗೊತ್ತಿರಲ್ಲ, ಆ ವಿಚಾರನೂ ದೊಡ್ಡ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆ ನೋಡಿ, ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ಆಡುವ ಪ್ರತಿಯೊಂದು ಕೆಲಸ, ಆಡುವ ಪ್ರತಿಯೊಂದು ಮಾತುಗಳು ನಿಮಗೆ ಏನಾಗಿದೆ ಅಂದಾಗ ಅದು ತಪ್ಪಾಗಿ ಕಾಣ್ತಾ ಇರುತ್ತೆ. ನಿಮ್ಗೆ ತಪ್ಪಾಗಿ ಕಾಣೋದಕ್ಕೆ ಯಾರು ಅಂತಂದ್ರೆ ವ್ಯಸ್ಥಾನಹಂ ಶನಿ ಅಂತ ಹೇಳ್ತೀವಿ. ನಿಮಗೆ ಈ ಭುಕ್ತಿ, ಶನಿ ಭುಕ್ತಿ ಏನಿದೆ, ಈ ಭುಕ್ತಿಲಿ ಏನಾಗ್ತಾ ಇದೆ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತಂದ್ರೆ ಎಲ್ಲ ಅಪನಿಂದನೆಗಳಿಗೆ ನೀವು ಹೋಗಿ ತೊಡ್ಕೊಳ್ಳುವಂಥದ್ದು. ನೀವು ಒಳ್ಳೆಯವರೇ ಆಗಿರ್ತೀರಿ, ಒಂದು ಟೈಮಲ್ಲಿ ಹೋಗಿ ಒಂದಷ್ಟು ಚಾಕ್ಲೇಟ್ಸ್, ಒಂದಷ್ಟು ಊಟ, ಒಂದಷ್ಟು ಬಟ್ಟೆ ಎಲ್ಲ ಕೊಡ್ಸಿರ್ತೀರಿ, ನಿನ್ನ ಮಗ ಮಾಡಿ ತಪ್ಪು ಅಂತ ನೀವೇ ಆಪಾದನೆ ಮಾಡ್ತೀರಿ. ಇದನ್ನ ನಿಮ್ಮನ್ನ ಒಳ್ಳೆಯವರು ಅನ್ಬೇಕಾ ಅಥವಾ ಸಮಸ್ಯೆಗಳು ಮಾಡ್ಕೋಬೇಕಾ ಅನ್ನಂತ ಒಂದಷ್ಟು ಗೊಂದಲ ವಾತಾವರಣಗಳಿಗೆ ನೀವು ಈಡಾಗಂಥದ್ದು. ಜೊತೆಗೆ ಇನ್ನೊಂದೇನಾಗಿದೆ ಅಂತಂದಾಗ ವಿವಾಹಾದಿ ಶುಭ ಕಾರ್ಯಗಳು, ಯಾರಿಗೆ ಲಗ್ನಗಳಾಗಿರಲ್ಲ ಅಥವಾ ಲಗ್ನಗಳಾಗಿ ಡೈವರ್ಸ್ ಆಗಿರೋಂಥದ್ದು ಅಥವಾ ಲಗ್ನಗಳಾಗಿ ಮಕ್ಕಳಾಗಿಲ್ದೇ ಇರೋಂಥದ್ದು, ಇವೆಲ್ಲರಿಗೂ ಏನಾಗಿದೆ ಅಂದಾಗ ಈ ತಿಂಗಳಲ್ಲಿ ಒಂದಷ್ಟು ಶುಭ ಕಾರ್ಯ, ಮಂಗಳ ಕಾರ್ಯಗಳಿಗೆ ಪ್ರಯತ್ನಗಳನ್ನ ನಿಮ್ಮ ಕುಟುಂಬದಲ್ಲಿ ಮಾಡೋಂಥದ್ದು. ಇದನ್ನ ಮಾಡೋದ್ರಿಂದ ಒಂದಿಷ್ಟು ಸಂತಸದ ವಾತಾವರಣ, ಒಂದಷ್ಟು ಲಗ್ನಗಳಿಗೆ, ವಿವಾಹಗಳಿಗೆ ಪೂರ್ಣ ಫಲಗಳು ಸಿಗುತ್ತೆ. ಮುಂದೆ ನಿಮಗೆ ತಿಳಿಸ್ಕೊಳ್ಳೋದಾದ್ರೆ, ನಿಮಗೆ ಕೃಷಿಕರು, ಯಾರು ರೈತಾಪಿ ವರ್ಗದವರು ಇರ್ತೀರಿ, ದೇಶದ ಬೆನ್ನೆಲುಬು ಅಂತಾನು ಹೇಳ್ತೀವಿ ರೈತರನ್ನ, ರೈತಾಪಿ ವರ್ಗದವರು ಏನಿರ್ತೀರಿ ಅವರಿಗೆ ಒಂದಷ್ಟು ಕೃಷಿಯಲ್ಲಿ ಧನಹಾನಿ. ಯಾರಿಗೆ? ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ತಿಳಿಸ್ಕೊಳ್ಳೋದಾಗ ಏನಾಗಿದೆ ಅಂದಾಗ ನೀವು ಸಮಯದಲ್ಲಿ ನೀವು ಮಾಡುವ ಬೆಳೆಗಳನ್ನ ಮಾಡದೇನೆ ನೀವು ಪೆಟ್ಟು ಮಾಡ್ಕೊಳ್ಳುವಂಥದ್ದು ಧನಹಾನಿ. ನೆನ್ನೆ ತುಂಬಾ ಚೆನ್ನಾಗಿತ್ತು ಬೆಲೆ, ಇವತ್ತು ನೋಡಿದ್ರೆ ಏನೂ ಇಲ್ಲಪ್ಪ, ನಾನು ಸುಮ್ಮನೆ ಅದನ್ನು ಲಾಸ್ ಮಾಡಿದೆ, ಸುಮ್ಮನೆ ಅದನ್ನು ಕಿತ್ತಾಕ್ಬಿಟ್ಟೆ, ನಾನು ಸುಮ್ಮನೆ ಇದು ಮಾಡ್ಕೊಂಡೇನಂಥದ್ದು. ಹಾಗಾಗಿ ಒಂದಷ್ಟು ಸಮಯಗಳ ತಾಳ್ಮೆಗಳ ಮೇರೆಗೆ ಮಾಡಿ ನೀವು ಖರ್ಚು ಮಾಡಿದ ಹಣ ನಿಮಗೆ ಸಿಗುತ್ತೆ. ಯಾಕೆಂದ್ರೆ ನೀವೇನು ಮಾಡ್ತೀರಿ ಅಂತಷ್ಟೇ, ಯಾವುದೋ ಒಂದು ಮಾತು, ಯಾವುದೋ ಒಂದು ಫೋನ್ ಕಾಲ್ಸ್ ಬರುತ್ತೆ, ಯಾವುದೋ ವಿಚಾರಗಳಿರುತ್ತೆ, ಯಾರೋ ಸ್ನೇಹಿತರು ಹೇಳ್ತಾರೆ ಇವತ್ತು ಲಾಸ್ ಆಗೋಯ್ತು, ಟೊಮೊಟೊ ಇವತ್ತು ಬೆಲೆನೇ ಇಲ್ಲ, ಇವತ್ತು ಕೋಸಿಗೆ ಬೆಲೆನೇ ಇಲ್ಲ ಅಂತ ಹೇಳಿದ್ರೆ ಅದನ್ನ ಅವತ್ತೇ ಕಿತ್ತಿ ಎಲ್ಲರೂ ಕ್ಲಿಯರ್ ಮಾಡ್ಬಿಟ್ಟಿರ್ತಾರೆ, ಬೆಳಿಗ್ಗೆ ಮತ್ತೆ ಬೆಲೆ ಆಗಿರೋಂಥದ್ದು. ಅದೃಷ್ಟದಾಯಕ ರೈತಾಪಿ ವರ್ಗದವ್ರಿಗಿರುತ್ತೆ. ತಾಳ್ಮೆಯಿಂದ ಇರಬೇಕು. ನೀವು ಇನ್ನೊಂದು ಮುಂದೆ ಹೋಗೋದಾದ್ರೆ ಬಂಧು ಮಿತ್ರರೊಡನೆ ಒಂದಷ್ಟು ವಾಗ್ವಾದ ತಿಳಿಸ್ಕೊಟ್ಟಿದ್ದೀವಿ ನಾವು ಆಲ್ರೆಡಿ. ಮಾತುಕತೆಗಳ ಮೇಲೆ ಹಿಡಿತಾ ಇರಲಿ.
ನಿಮ್ಮ ಕುಟುಂಬದವರ ಜೊತೆ ಆಗಿರ್ಲಿ, ವ್ಯವಹಾರ ಮಾಡೋದ್ರ ಜೊತೆ ಆಗಿರ್ಲಿ, ಪಾರ್ಟ್ನರ್ಶಿಪ್ ಅಲ್ಲಿ ಆಗಿರ್ಲಿ, ಸ್ನೇಹ ಬಳಗದವರೇ ಆಗಿರ್ಲಿ, ಎಲ್ಲರ ಜೊತೆ ಮಿತ್ರತ್ವದಲ್ಲಿ ಮಾತಾಡೋದು ಉತ್ತಮ. ಧನ ಗೋವು ಎರಡು ಒಂದೇ ಪದದ ಅರ್ಥ. ನೀವು ಧನ ಅನ್ಬಿಡ್ತೀರಿ, ಗೋವು ಅನ್ನಲ್ಲ. ನಿಮ್ಮ ಮನಸ್ಸು ಶುಭ್ರವಾಗಿ ಇರುತ್ತೆ, ಕೇಳುವವರಿಗೆ ತುಂಬಾ ಕೋಪವಾಗಿರುತ್ತೆ. ಗೋವು ಅಂತಾನೆ ಮಾತಾಡಿ, ಸಮಸ್ಯೆಗಳೇನು ಆಗಲ್ಲ. ನಿಮಗೆ ಮುಂದೆ ತಿಳಿಸ್ಕೊಡ್ಬೇಕಾದ್ರೆ ಅಧಿಕ ತಿರುಗಾಟ, ನಾನಾ ಖರ್ಚು ಅಂತ. ಯಾರು ಡಾಕ್ಯುಮೆಂಟ್ ವಿಚಾರಗಳಲ್ಲಿ, ನ್ಯಾಯಾಲಯಗಳ ವಿಚಾರಗಳಲ್ಲಿ, ಅಥವಾ ನಿಮ್ಮನ್ನ ಮುಂದಾಳತ್ವ ವಹಿಸ್ಕೊಂಡಿರ್ತಿರೋ ವಿಭಾಗಗಳ ವಿಚಾರದಲ್ಲಾಗಿರ್ಬೋದು, ಸ್ಟೇಷನ್ನು, ಸುಮ್ಮನೆ ಎಲ್ಲ ಗಲಾಟೆ ಮಾಡ್ಕೊಂಡಿರೋಂಥ ವಿಚಾರಗಳಲ್ಲಿ ಒಂದಷ್ಟು ತಿರುಗಾಟ, ಒಂದಷ್ಟು ಯೋಚನೆ, ಒಂದಷ್ಟು ಮುಂದೆಳೆ ಅವಮಾನಗಳಾಗಂಥದ್ದು ತಿಳಿಸ್ಕೊಟ್ಟಿದ್ವಿ ನಾವು ಆಗ್ಲೇ. ಅವಮಾನಗಳಿಗೆ ನಿಯಮ ಮಾತುಗಳಾಗಿರುತ್ತೆ. ನೀವು ಮುಂದೆ ತಗೊಳ್ಳೋದರೆ ಅನಾರೋಗ್ಯದಿಂದ ಮೊದಲಾದ ಕರ್ಮಗಳನ್ನ ನೀವು ಫಲಗಳನ್ನ ನೀವು ನೋಡ್ತಾ ಇರ್ತೀರಿ. ಅಂದ್ರೆ ನಿಮಗೇನಾಗಿದೆ ಅಂತಂದ್ರೆ ತುಂಬಾ ಆಕ್ಟಿವ್ ಆಗಿರ್ತೀರಿ, ಸಡನ್ಲಿ ನಿಮಗೆ ಡೌನ್ ಆಗೋಗುವಂಥದ್ದು. ತುಂಬಾ ಆಕ್ಟಿವ್ ಆಗಿರ್ತೀರಿ, ಸಡನ್ಲಿ ನಿಮಗೆ ಬೇಜಾರಾಗೋಂಥದ್ದು. ನೀವು ಹಾಗಾಗಿ ಏನ್ ಮಾಡ್ತೀರಿ, ಆ ಜಾಗಗಳಿಗೆ ಹೋಗೋದೇ ಇಲ್ಲ. ದಯವಿಟ್ಟು ನೀವು ಆ ರೀತಿ ಸ್ಕಿಪ್ ಮಾಡಬೇಡಿ. ಏನೇ ಆಗಿದ್ರು ಹೋಗಿ ಫೇಸ್ ಮಾಡಿ, ಸಮಾಧಾನದಲ್ಲಿ ಮಾತಾಡಿ. 100 ಮಾತನ್ನ ಹೇಳೋದಕ್ಕೆ 10 ಮಾತನ್ನ ಮಾತಾಡಿ ನಿಮಗೆ ವಿಶೇಷವಾದ ಬೆಲೆ, ನಿಮಗೆ ನ್ಯಾಯಸಮ್ಮತವಾಗಿರುತ್ತೆ. ಇಲ್ಲವಾದಲ್ಲಿ ಒಂದಷ್ಟು ನಿಮಗೆ ಅಪನಿಂದನೆಗಳು ಖಂಡಿತ. ಈ ತಿಂಗಳ ನಿಮಗೆ ಈ ಅಮಾವಾಸ್ಯೆಯಿಂದ ಗುರು ನಿಮಗೆ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿವರೆಗೂ ಬಿಡಿ, ಹೋದ ತಿಂಗಳದ್ ಬಿಡಿ, ಆದೇ ತಿಂಗಳದ್ ಬಿಡಿ, ಗೌರಿ ಅದು ಅಕಸ್ಮಾತ್ ಅದ್ ಬಿಡಿ, ಎಲ್ಲ ಬಿಟ್ಟರು ಸಹ ಈ ತಿಂಗಳಲ್ಲಿ ಗುರು ಶುಭ ಸ್ಥಾನದಲ್ಲಿ ಇರೋದ್ರಿಂದ ಒಂದಿಷ್ಟು ಆಫರ್ಗಳು ಬರುತ್ತೆ. ಏನ್ ಆಫರ್ಗಳು ಬರುತ್ತೆ ನಿಮ್ಗೆ ಏನಾಗುತ್ತೆ, ಇದು ಬಾ, ಇಲ್ಲಿ ಪಾರ್ಟ್ನರ್ಶಿಪ್ಗೆ ನಿಮ್ಗೆ ವಿಶೇಷವಾದ ಬೆಲೆ ಇದೆ, ನೀನ್ ಇದಕ್ ಬಾ, ನೀನ್ ನನ್ನ ಪಾರ್ಟ್ನರ್ ಆಗಿರೋ, ನೀನ್ ಇದಕ್ ಬಾ, ನೀನ್ ಪರ್ಸೆಂಟೇಜ್ ತಕೋ, ನೀನ್ ಇದಕ್ ಬಾ ಅನ್ನೋಂಥದ್ದು ತುಂಬಾ ವಿಶೇಷವಾಗಿರೋಂಥದ್ದು. ಇದರಿಂದ ಏನಾಗಿದೆ ಅಂದ್ರೆ ಒಂದಷ್ಟು ಆರೋಗ್ಯ ಸುಧಾರಣೆ, ನೆಮ್ಮದಿ, ನಿದ್ರಾಭಂಗ ಇರ್ತಿದೆ, ನಿದ್ದೆ ಕಮ್ಮಿ ಮಾಡ್ತಿರ್ತೀರಿ, ಚೆನ್ನಾಗಿ ನಿದ್ದೆ ಮಾಡುವಂಥದ್ದು, ಊಟ ಉಪಹಾರಗಳು, ವಿಶೇಷವಾದ ಭೋಜನಗಳನ್ನು ಸಹ ಮಾಡ್ತೀರಿ. ಇದರಿಂದ ನೆಮ್ಮದಿ ವಾತಾವರಣ ಸಹ ನೋಡಬಹುದು. ಜೊತೆಗೆ ಬಂಧು ಮಿತ್ರರಿಂದ ಕೆಲಸ ಕಾರ್ಯಗಳಿಂದ ಒಂದಿಷ್ಟು ಸಹಾಯಗಳು ನೀವು ಅನ್ಕೊಂಡೇ ಇರಲ್ಲ, ನೀವು ಮಾತ್ರ ಮಾಡ್ತಿರ್ತೀರ, ಎಲ್ಲರಿಗೂ ಅವ್ರನ್ನ ಬೆಳೆಸ್ಬೇಕು ಅಂತಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ನೀವೇನ್ ಮಾಡ್ತೀರಿ, ಬಂಧು ಮಿತ್ರ ಒಂದಿಷ್ಟು ಸಹಾಯಗಳನ್ನ ತಕೊಂತೀರಿ, ಒಂದಷ್ಟು ನಿಮ್ಗೆ ಒಂದಿಷ್ಟು ಖುಷಿಯಾದ ವಿಚಾರಗಳು ಸಿಗುತ್ತೆ ನಿಮ್ಗೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಇವ್ರು ಬರ್ಲಾಗೆ ನಾನು ಇದನ್ನ ಸಂಪಾದನೆ ಮಾಡಿದೆ ಅನ್ನೋಂಥದ್ದು. ಹಾಗಾಗಿ ಒಂದಷ್ಟು ಸಹಾಯಗಳು ಸಿಗುತ್ತೆ. ಜೊತೆಗೆ ನಿಮಗೇನಾಗಿದೆ, ಈ ತಿಂಗಳ 19ನೇ ತಾರೀಕಿನ ಮೇಲೆ 19ನೇ ತಾರೀಕಿನ ಮೇಲೆ ನಿಮಗೆ ವಿಶೇಷ ಫಲಗಳು ಸಿಗುತ್ತೆ. ನಿಮಗೆ ನವರಾತ್ರಿಯಲ್ಲಿ ಒಂದಷ್ಟು ಫಲಗಳನ್ನು ನೀವು ತಗೊಂಡಿದ್ರು 19ನೇ ತಾರೀಕಿನ ಮೇಲೆ ವಿಶೇಷ ಫಲಗಳು ಸಿಗುತ್ತೆ. ಹಾಗಾಗಿ ವ್ಯಾಪಾರ, ವ್ಯವಹಾರ, ಕೈ ಬದಲಾವಣೆ, ಭೂ ವ್ಯವಹಾರ, ಕಬ್ಬಿಣದ ವಸ್ತುಗಳನ್ನ ಮಾರಾಟ ಮಾಡೋರಿಗೆ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಯಾರೇ ಕಬ್ಬಿಣದ ವಸ್ತುಗಳನ್ನು ಮಾರಾಟ ಮಾಡ್ತೀರಿ, ಹಾರ್ಡ್ವೇರ್ ಯಾರು ಇಟ್ಕೊಂಡಿರ್ತೀರಿ, ಅವ್ರಿಗೆಲ್ಲರಿಗೂ 20ನೇ ತಾರೀಕಿನ ಮೇಲೆ ಲಾಭಾಂಶಗಳಾಗಿರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ, ಅಂದ್ರೆ ಏನಾಗುತ್ತೆ, ಇಷ್ಟು ದಿನ ಸ್ವಲ್ಪ ನಿಮ್ಮ ಸ್ಥಾನ ಗೌರವದಿಂದ ಕೆಳಮಟ್ಟಕ್ಕೆ ನೋಡ್ತಿರ್ತಾರೆ, ನಿಮಗೇನಾಗುತ್ತೆ ನೋಡಿ, ಇವತ್ತು ನೀನು ಬರಲಾಗಿ ನಿಮಗೆ ಇಷ್ಟು ಕೆಲಸ ಆಯ್ತು ಅಂತ ಪ್ರಶಂಸೆಗಳು ಕೂಡ ನೀವು ನೋಡಬಹುದು. ಈ ತಿಂಗಳ ಒಟ್ಟಾರೆ ನಿಮಗೆ 80% ಶುಭ ಫಲಗಳನ್ನು ನೋಡೋದಿಕ್ಕೆ ಕಾರಣಕರ್ತರು ಗುರು ಆಗಿರ್ತಾರೆ. ಹಾಗಾಗಿ ನೀಚ ಸ್ಥಾನದಲ್ಲಿರುವಂತಹ, ವ್ಯಯಭಾಗದಲ್ಲಿರುವಂತಹ ಶನಿಯ ಒಂದಷ್ಟು ದೃಷ್ಟಿ ದೋಷಗಳ ಪರಿಹಾರವಾಗಿ ನೀವೇನ್ ಮಾಡಬೇಕು ಅಂತಂದ್ರೆ, ಪ್ರಸನ್ನ ಆಂಜನೇಯನ ದರ್ಶನ, ಎಲ್ಲಿ ಮುಖ್ಯ ಪ್ರಾಣರ ದರ್ಶನಗಳಿರುತ್ತೋ, ದೇವಾಲಯಗಳಿರುತ್ತೋ ಅಲ್ಲಿಗೆ ಪ್ರತಿ ಶನಿವಾರ, ಮಂಗಳವಾರ ಈ ತಿಂಗಳಲ್ಲಿ ತಪ್ಪದೇನೆ ದರ್ಶನ ಮಾಡಿ, ಎಳ್ಳೆಣ್ಣೆಯನ್ನು ದಾನವನ್ನು ಮಾಡಿ, ಅಥವಾ ಎಳ್ಳು ಬತ್ತಿಲಿ ಮನೆಯಲ್ಲಿ ದೀಪವನ್ನು ಹಚ್ಚಿ ಶನೇಶ್ವರ ಆರಾಧನೆ ಅಥವಾ ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ಉತ್ತಮ. ಜೊತೆಗೆ ಆಂಜನೇಯನ ದೇವಾಲಯಗಳಲ್ಲಿ ಫಲಗಳ ಒಂದಷ್ಟು ದಾನವನ್ನು ಮಾಡೋಂಥದ್ದು. ನಿಮಗೆ ಯಾವುದು ಶ್ರೇಷ್ಠ ಅನ್ಸುತ್ತೋ ಹಣ್ಣುಗಳನ್ನು ತಕೊಂಡು ದಾನವನ್ನು ಮಾಡಿ, ಇಲ್ಲ ಅಭಿಷೇಕಗಳನ್ನ ಮಾಡಿಸಿ, ಒಂದು ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನು ಮಾಡೋದ್ರಿಂದ ಒಂದಷ್ಟು ಫಲಗಳನ್ನು ನೀವು ಇನ್ನೂ ಯಥೇಚ್ಛವಾಗಿ ನೋಡಬಹುದು. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಒಂದಷ್ಟು ವಿಶೇಷವಾದ ಒಂದಷ್ಟು ದಿಕ್ಕು ಅಂತ ಹೇಳಿದರೆ, ನಿಮಗೆ ಆಗ್ನೇಯಂ ದಕ್ಷಿಣಾಹ, ನಿಮಗೆ ದಕ್ಷಿಣ ದಿಕ್ಕು ವಿಶೇಷವಾದ ಫಲಗಳನ್ನ ಕೊಡುತ್ತೆ. ಜೊತೆಗೆ ನಿಮಗೆ ದಕ್ಷಿಣ ದಿಕ್ಕಿನಿಂದ ಮುಂದೆ ಹೋಗ್ಬೇಕು ಅಂದ್ರೆ ವಾರಗಳನ್ನ ತಗೊಳ್ಳೋಣ. ಈ ತಿಂಗಳ ವಾರಗಳನ್ನ ಹೇಳ್ಬೇಕು ಅಂದ್ರೆ ಭಾನುವಾರ, ಮಂಗಳವಾರ, ಗುರುವಾರ ವಿಶೇಷ ವಾರಗಳಾಗಿರುತ್ತೆ. ನಿಮ್ಗೆ ಯಾವುದೇ ವ್ಯವಹಾರಗಳಿಗೆ ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಶುಭ ರತ್ನಗಳು, ಒಂದಷ್ಟು ಆರ್ಥಿಕ ಪರಿಸ್ಥಿತಿ ವೃಶ್ಚಿಕ ರಾಶಿಯವರು ಚೆನ್ನಾಗೇ ಇರ್ತೀರಿ. ಆರ್ಥಿಕ ಪರಿಸ್ಥಿತಿಗಳಲ್ಲಾಗದಾದ್ರೆ ಹವಳ, ಮಾಣಿಕ್ಯ, ಪುಷ್ಯರಾಗ, ಯಾರೋ ಒಂದಿಷ್ಟು ಒಡವೆಗಳು ತಕೊಳ್ಳೋರು ಯಾರಿರ್ತೀರಿ, ಈ ಹರಳುಗಳು ತಗೊಳ್ಳುವಂಥದ್ದು ಶುಭವಾಗಿರುತ್ತೆ. ಶುಭ ವರ್ಣ, ನೀವು ಹಾಕೊಳ್ಳುವಂತಹ ಬಟ್ಟೆ ಅಥವಾ ನಿಮ್ಮ ಕುಟುಂಬದಲ್ಲಿರುವಂತಹ ಒಂದಷ್ಟು ಹೊರಗಡೆ ಹೋಗೋದಾದ್ರೆ ನಿಮಗೆ ಒಂದಿಷ್ಟು
ಆಕರ್ಷಣೆಯುತವಾಗಿ ನೋಡೋದಾದ್ರೆ ಕೆಂಪು, ಹಳದಿ ಜೊತೆಗೆ ಕೇಸರಿ ಬಣ್ಣ ವಿಶೇಷವಾದದ್ದು. ಜೊತೆಗೆ ನಿಮಗೆ ಶುಭ ದಿನಾಂಕ ಅಂತ ಹೇಳೋದಾದ್ರೆ 1-10-27ನೇ ತಾರೀಕು ವಿಶೇಷವಾಗಿತ್ತು. ಈ ತಿಂಗಳಲ್ಲಿ ನೀವು ಓವರ್ ಆಲ್ ನಾವು ತಿಳಿಸ್ಕೊಡ್ಬೇಕು ಅಂದ್ರೆ ಶುಭ ಸಂಖ್ಯೆ ಅಂತ ಹೇಳ್ತೀವಿ, ನೀವು ಇದರಲ್ಲೇ ಆಯ್ಕೆ ಮಾಡ್ಕೊಳ್ಳಿ. 1, 2, 3, 9 ಈ ಆಯ್ಕೆಗಳ ಅನುಷ್ಠಾನದಲ್ಲಿ ಮಾಡಿದ್ರೆ ನಿಮ್ಗೊಂದಷ್ಟು ವಿಶೇಷ ಫಲಗಳ ಸಿಗುತ್ತೆ, ವಿಶೇಷವಾದಂತಹ ಒಂದಷ್ಟು ಗೌರವ ಸಂಪಾದನೆ ಮಾಡ್ಬೋದು, ಆರೋಗ್ಯದಲ್ಲಿ ಒಂದಿಷ್ಟು ಪಾಸಿಟಿವ್ ಸಿಗುತ್ತೆ. ಹಾಗಾಗಿ ತಪ್ಪದೇನೆ ಮುಖ್ಯ ಪ್ರಾಣರ ಆರಾಧನೆ ನಿಮಗೆ ಒಳಿತು. ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.